ಕುರಿ ಸಾಕಾಣಿಕೆ ಒಳಗ ಮರಿಗಳ ಆಯ್ಕೆ ಎಷ್ಟು ಇಂಪಾರ್ಟೆಂಟ್ ಆಯ್ತೋ ಅದ್ರ ಜೊತೆಗೆ ಮರಿಗಳಿಗೆ ಕೊಡುವಂತ ಆಹಾರದ ಮೇಲೂ ನಿಮ್ಮ ಲಾಭ ನಷ್ಟ ಎರಡೂ ಡಿಸೈಡ್ ಆಗಿರುತ್ತೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ರು ಹೆಂಗದಿರಿ? ಐ ಹೋಪ್ ಎಲ್ರು ಆರಾಮದಿರಿ ಅನ್ಕೊಂಡು ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡೋನು. ಇವತ್ತಿನ ವಿಡಿಯೋದೊಳಗ ನಾನು ಕುರಿಗಳ ಆಹಾರ ಪದ್ಧತಿ ಹೆಂಗಿರ್ಬೇಕು, ಹೊಸದಾಗಿ ಕುರಿ ಸಾಕಾಣಿಕೆ ಮಾಡಿದವರು ಯಾವೆಲ್ಲ ರೀತಿಯ ಆಹಾರ ಪದ್ಧತಿನ ಪಾಲಿಸ್ಬೇಕು, ಆಮೇಲೆ ನೀವು ಆಹಾರದ ಪದ್ಧತಿನ ಪಾಲಿಸತ್ತೀರಿ, ನಿಮ್ಮ ಮರಿಗಳಿಗೆ ಆಹಾರ ಕೊಡತ್ತೀರಿ, ಆದ್ರೂ ನಿಮ್ಮ ಮರಿಗಳು ಸರಿಯಾಗಿ ಬೆಳವಣಿಗೆ ಆಗ್ತಿಲ್ಲ ಅಂದ್ರೆ ಈ ವಿಡಿಯೋ ನಿಮ್ಗೆ ಉಪಯುಕ್ತವಾಗುತ್ತಾ ಅನ್ಸುತ್ತಾ? ಅದಕ್ಕ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡ್ಲಾರೆ ಫುಲ್ ವಿಡಿಯೋ ನೋಡ್ರಿ. ಕುರಿ ಅಥವಾ ಮೇಕೆ ಸಾಕಾಣಿಕೆ ಒಳಗ ಹಸಿರು ಮೇವು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಬ್ರು ಹಸಿ ಮೇವು ಕೊಡೋದಿಲ್ಲ ಕುರಿಗಳಿಗೆ, ಆದ್ರೆ ಮೇಕೆಗಳಿಗಂತೂ ಅತಿ ಮುಖ್ಯವಾಗಿ ಹಸಿರು ಮೇವು ಬೇಕು. ಕುರಿಗಳಿಗೂ ಕೊಡೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿ ಹೆಲ್ದಿ ಆಗಿರ್ತಾವ. ಅದ್ರೊಳಗ 3 ವಿಧವಾದ ಹಸಿ ಮೇವುಗಳನ್ನ ನಾವು ಕೊಡ್ಬೇಕಾಗುತ್ತ. ಮೊದಲನೇದಾಗಿ ಹುಲ್ಲು ಜಾತಿಯ ಮೇವು, ಎರಡನೇದು ಗಿಡದ ಜಾತಿಯ ಮೇವು, ಮೂರನೇದು ಮರದ ಜಾತಿಯ ಮೇವು. ಈಗ ಮೊದಲನೇದು ಹುಲ್ಲಿನ ಜಾತಿಯ ಮೇವೊಳಗ ಯಾವೆಲ್ಲ ಮೇವು ಬರ್ತಾವ ಅಂತಂದ್ರೆ ನೇಪಿಯರು, ಪಾರಾಗ್ರಾಸ್, ಜಿಂಜೀವಾ ಗ್ರಾಸ್ ಅನ್ನೋದು 3 ವಿಧವಾದ, ಇನ್ನೂ ಒಂದೆರಡು ಬರ್ತಾವ. ಸೊ ಈ 3 ಒಳಗ ನೀವು ಯಾವ್ದಾದ್ರು 2 ಹಚ್ಕೊಳೋದ್ರಿಂದ ನಿಮ್ಗ ಉಪಯೋಗ ಆಗುತ್ತೆ. ಇನ್ನ ಗಿಡದ ಜಾತಿ ಮೇವು ಹೇಳ್ಬೇಕಂದ್ರ ಕುದುರೆ ಮೆಂತೆ, ಬೇಲೆ ಮೆಂತೆ, ಚೊಗಚೆ ಅನ್ನೋದನ್ನ ನೀವು ಹಚ್ಕೋಬಹುದು. ಇನ್ನ 3ನೇದ್ ಹಸಿ ಮೇವು ಅಂದ್ರ ಮರದ ಜಾತಿಯ ಹಸಿರು ಮೇವು. ಈ ಜಾತಿಯ ಹಸಿರು ಮೇವು ಒಳಗ ಯಾವೆಲ್ಲ ಬರ್ತಾವಂದ್ರ ಅಗಸೆ, ಮರ್ಬರಿ, ಸುಬಾಬುಲ್ ಅನ್ನೋ 3 ಜಾತಿಯ ಮರದ ಹಸಿರು ಮೇವು ಬರ್ತಾವು. ಸೊ ನಾನ್ ಹೇಳ್ದಂಗ ಹುಲ್ಲು ಜಾತಿ ಮತ್ತೆ ಗಿಡ ಜಾತಿ, ಮರ ಜಾತಿಯ 3 ರೀತಿಯ ಹಸಿರು ಮೇವುಗಳನ್ನ ಬೆಳೆಸ್ಕೊಂಡು ಯಾವ್ದಾದ್ರು 2 ರೀತಿಯ ಬೆಳೆಸ್ಕೊಂಡು ನಿಮ್ ಮರಿಗಳಿಗೆ ಕೊಡೋದ್ರಿಂದ ಮರಿಗಳಿಗೆ ಬೆಳವಣಿಗೆ ಚೆನ್ನಾಗಾಗುತ್ತಾ, ಹಾಲು ಕೊಡುವಂತ ಮರಿಗಳು ಹೆಚ್ಚಿಗೆ ಹಾಲು ಕೊಡ್ತಾವು, ರೋಗ ನಿರೋಧಕ ಶಕ್ತಿನೂ ಚೆನ್ನಾಗಿರುತ್ತೆ. ಹಸಿರು ಮೇವು ಬಗ್ಗೆ ಅಂತೂ ತಿಳ್ಕೊಂಡ್ರಿ. ಈಗ ವನ ಮೇವು, ಯಾವ ರೀತಿಯ ವನ ಮೇವು, ಯಾವೆಲ್ಲ ವನ ಮೇವು ಕೊಡ್ಬೇಕಂತ ತಿಳ್ಕೊಳೋಣಂತ. ಮೊದಲನೇದಾಗಿ ಯಾವೆಲ್ಲ ವನ ಮೇವು ಕೊಡ್ಬೇಕಂತಂದ್ರೆ, ಕೊಡೋದಾದ್ರೆ ಎಲ್ಲಾ ರೀತಿಯ ವನ ಮೇವು ಕೊಡ್ತಾರ. ನಿಮ್ಮ ಅನುಕೂಲ, ನಿಮ್ಮ ಪ್ರದೇಶದೊಳಗ, ನಿಮ್ಮ ಏರಿಯಾದೊಳಗ ಯಾವ ರೀತಿಯ ವನ ಮೇವು ಸಿಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಮ್ಮ ಕಡೆ ಎಲ್ಲ ಉತ್ತರ ಕರ್ನಾಟಕದ ಕಡೆ ಶೇಂಗಾ, ಕಡ್ಲಿ, ತೊಗರಿ ಮತ್ತೆ ಉಳ್ಳಿ ಹೊಟ್ಟು ಜಾಸ್ತಿಯಾಗಿ ಸಿಗುತ್ತೆ. ಈ ವನ ಮೇವುಗಳು ಜಾಸ್ತಿಯಾಗಿ ಸಿಗುತ್ತೆ. ಸೊ ನಾವು ಅದನ್ನೇ ಮರಿಗಳಿಗೆ ಹಾಕ್ತಿವಿ, ಚೆನ್ನಾಗಿ ವೇಟ್ ಗೇನು ಆಗ್ತಾವ, ಹೆಲ್ದಿ ಆಗಿರ್ತಾವ. ಸೊ ಒಂದೊಂದ್ ಕಡೆ ಹೆಂಗಾಗುತ್ತೆ ಅಂದ್ರೆ ಇವು ಯಾವ ಸಿಗೋದಿಲ್ಲ, ಬರೀ ರಾಗಿ ಹುಲ್ಲು, ಭತ್ತದ ಹುಲ್ಲು ಸಿಗ್ತಾವ. ಸೊ ಆ ಕಡೆ ಅವರು ಅದನ್ನೇ ಹಾಕೊಂಡು ಮೇವು, ವನ ಮೇವು ಶಾರ್ಟೇಜ್ ಆಗೋದ್ರಿಂದ ಅದ್ರ ಜೊತೆಗೆ ಹಸಿ ಮೇವನ್ನು ಹಾಕ್ತಿರ್ತಾರ. ಸೊ ನಿಮ್ಮ ಅನುಕೂಲ, ನಿಮ್ಮ ಏರಿಯಾಕ್ಕೆ ಯಾವುದು ವನ ಮೇವು ಅತಿಯಾಗಿ ಸಿಗುತ್ತಾ ಅದನ್ನ ಹಾಕ್ರಿ. ನಿಮ್ಗೇನಾದ್ರೂ ವನ ಮೇವು ಶಾರ್ಟೇಜ್ ಅನ್ಸಾತೈತಂದ್ರ 1 ಟೈಮ್ ವನ ಮೇವು, 1 ಟೈಮ್ ಹಸಿ ಮೇವು ಹಾಕೊಂಡು ಮರಿಗಳನ್ನ ಮೇಂಟೈನ್ ಮಾಡ್ರಿ. ಹಸಿರು ಮೇವು, ವನ ಮೇವು ಅಂತೂ ತಿಳ್ಕೊಂಡ್ರಿ ಯಾವ ರೀತಿಯ ಮೇವುಗಳನ್ನ ಕೊಡ್ಬೇಕಂತ. ಇನ್ನ 3ನೇದು ಬರೋದು ಮೇನ್ ಇಂಪಾರ್ಟೆಂಟ್, ನಮ್ಮ ಮರಿಗಳಿಗೆ ಫ್ಯಾಟ್ನಿಂಗ್ ಒಳಗ ಬಹಳ ಇಂಪಾರ್ಟೆಂಟ್ ಆಗಿರುವಂತದ್ದೇ ಕೈ ತಿಂಡಿ ಅಂದ್ರ ಕಾನ್ಸಂಟ್ರೇಟ್ ಫೀಡ್. ಈ ಕಾನ್ಸಂಟ್ರೇಟ್ ಫೀಡ್ ಯಾವ ರೀತಿ ಮಾಡ್ಕೋಬೇಕು, ಯಾವ ರೀತಿ ಕೊಡ್ಬೇಕು ಅನ್ನೋದನ್ನ ಈಗ ತಿಳ್ಕೊಳೋಣ. ಸೊ ಫ್ಯಾಟಿಂಗ್ ಒಳಗ ಕಾನ್ಸಂಟ್ರೇಟ್ ಫೀಡ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಅದ್ರೊಳಗ ಕಾನ್ಸಂಟ್ರೇಟ್ ಫೀಡ್ ಒಳಗ ಮೆಕ್ಕೆಜೋಳ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಮೆಕ್ಕೆಜೋಳನ ನೀವು ಕಾಳು ರೀತಿಕ್ಕಿಂತ ನುಚ್ಚು ಹೊಡಿಸಿ ಅಂದ್ರೆ ಹಿಟ್ಟಿನ ರೂಪದೊಳಗ ಕೊಡೋದ್ರಿಂದ ಮರಿಗಳು ಚೆನ್ನಾಗಿ ತಿನ್ನೋದಕ್ಕೆ ಈಸಿ ಆಗ್ತಾವು, ಮತ್ತೆ ಡೈಜೆಷನ್ ಪವರ್ ಕೂಡ ಚೆನ್ನಾಗಿರುತ್ತೆ. ಕಾನ್ಸಂಟ್ರೇಟ್ ಫೀಡ್ ಒಳಗ ಮೆಕ್ಕೆಜೋಳ ಎಷ್ಟು % ಕೊಡ್ಬೇಕಂದ್ರ 40% ಕೊಡ್ಬೇಕು. 37% ಗೋಧಿ ಅಥವಾ ಅಕ್ಕಿ ತೌಡ್ ಕೊಡ್ಬೇಕು. ಅದ್ರ ಜೊತೆಗೆ 20% ಎಳ್ಳಿನ ಹಿಂಡಿ, ಅಗಸೆ ಹಿಂಡಿ, ಕುಸುಬಿ ಹಿಂಡಿ, ಮತ್ತೆ ಸೂರ್ಯಕಾಂತಿ ಹಿಂಡಿ, ಮತ್ತೆ ಅದ್ರ ಜೊತೆಗೆ ಶೇಂಗಾ ಹಿಂಡಿನ ಕೊಡೋದ್ರಿಂದ ಉಪಯೋಗ ಆಗುತ್ತಾ. ಇದ್ರ ಜೊತೆಗೆ ನೀವೀಗ ನೋಡ್ದಂಗ 97% ಆಗುತ್ತಾ ಎಲ್ಲ ಸೇರಿಸಿದ್ರ. ಇನ್ನು 3% ಒಳಗ 1% ಅಷ್ಟು ಉಪ್ಪು, 2% ಅಷ್ಟು ಮಿನರಲ್ ಮಿಕ್ಸರ್ ಕೊಡೋದ್ರಿಂದ ಕಾನ್ಸಂಟ್ರೇಟ್ ಫೀಡ್ ಚೆನ್ನಾಗಿರುತ್ತ. ಈ ಫೀಡನ್ನ ನೀವು ಮರಿಗಳು ಕೊಡೋದ್ರಿಂದ ವೇಟ್ ಗೇನ್ ಕೂಡ ಚೆನ್ನಾಗಾಗುತ್ತೆ. ಮೊದಲು ಹುಟ್ಟಿದಂತ ಮರಿಗಳು ತಾಯಿ ಹಾಲು ಕುಡಿಯತಾವಂದ್ರ 2 ತಿಂಗಳು ಒಳಗಿನ ಮರಿಗಳಿಗೆ ಕಾನ್ಸಂಟ್ರೇಟ್ ಫೀಡ್ ಅವಶ್ಯಕತೆ ಇರಲ್ಲ, ತಾಯಿ ಹಾಲು ಅಷ್ಟೇ ಕೊಡ್ರಿ. 2 ರಿಂದ 3 ತಿಂಗಳು ಮರಿ ತಾಯಿ ಹಾಲು ಜೊತೆಗೆ ನೀವು 50 ಗ್ರಾಮ್ ಅಷ್ಟು ಕಾನ್ಸಂಟ್ರೇಟ್ ಫೀಡ್ ಕೊಡಬಹುದು. 3 ರಿಂದ 9 ತಿಂಗಳು ಮರಿಗಳಿಗೆ 200 ರಿಂದ 300 ಗ್ರಾಮ್ ವರೆಗೂ ನೀವು ಆರಾಮಾಗಿ ಹಸಿರು ಮೇವು, ವನ ಮೇವು ಜೊತೆಗೆ ಕಾನ್ಸಂಟ್ರೇಟ್ ಫೀಡ್ ಕೊಡಬಹುದು. ಇನ್ನ ಟಗರು ಮರಿಗಳಿಗೆ ಮೇವಿನ ಜೊತೆಗೆ ಹಸಿರು ಮೇವು, ವನ ಮೇವು ಅದರ ಜೊತೆಗೇನೆ ನೀವು 2 ಹೊತ್ತು ಅದನ್ನ ಕೊಟ್ಟು ಇನ್ನ ರಾತ್ರಿ ಹೊತ್ತಿಗೆ ಕಾನ್ಸಂಟ್ರೇಟ್ ಫೀಡ್ ಕೊಡೋದಾದ್ರೆ 200 ಗ್ರಾಮ್ ಇಂದನು ಮರಿಗಳ ತೂಕದ ಮೇಲೆ ಆಧಾರ ಇಟ್ಕೊಂಡು ನೀವು ಮರಿಗಳನ್ನ ಸೇಲ್ ಮಾಡೋವರೆಗೂ 500 ಗ್ರಾಮ್ ತನನು ಹೆಚ್ಚಿಗೆ ಮಾಡ್ಕೊಂಡು ಹಾಕ್ಬೋದು. ಇನ್ನು ಫ್ಯಾಟ್ನಿಂಗ್ ಒಳಗ ಮಿನರಲ್ ಮಿಕ್ಸರ್ ಮತ್ತು ಉಪ್ಪು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ರತಿದಿನ ನೀವು ಕಾನ್ಸಂಟ್ರೇಟ್ ಫೀಡ್ ಒಳಗ
ಮಿನರಲ್ ಮಿಕ್ಸರ್ ಕೊಡೋದ್ರಿಂದ ಮರಿಗಳ ಎಲುಬು ಸ್ಟ್ರಾಂಗ್ ಆಗಿರುತ್ತೆ, ಮರಿಗಳ ತೂಕನೂ ಹೆಚ್ಚಿಗೆ ಆಗುತ್ತೆ, ರೋಗ ನಿರೋಧಕ ಶಕ್ತಿನೂ ಹೆಚ್ಚಾಗಿರುತ್ತೆ. ಸೊ ನೀವು 15 ದಿನದ ಕಾನ್ಸಂಟ್ರೇಟ್ ಫೀಡ್ ಮಾಡ್ಕೊಂಡು ಟೋಟಲ್ ಆಗಿ 100% ಕಾನ್ಸಂಟ್ರೇಟ್ ಫೀಡ್ ಒಳಗೆ 2% ಮಿನರಲ್ ಮಿಕ್ಸರ್ 1% ಉಪ್ಪು ಹಾಕೋದ್ರಿಂದ ಮರಿಗಳ ತೂಕ ಮತ್ತು ಬೆಳವಣಿಗೆ ಚೆನ್ನಾಗಾಗಿರುತ್ತೆ, ರೋಗ ನಿರೋಧಕ ಶಕ್ತಿನೂ ಚೆನ್ನಾಗಿರುತ್ತೆ. ಕುರಿ ಸಾಕಾಣಿಕೆ ಒಳಗ ಆಹಾರದ ಜೊತೆಗೆ ನೀರುನು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಮರಿಗಳಿಗೆ ನೀರು ಕೊಡ್ತೀರಿ ಅಂದ್ರೆ ಸ್ವಚ್ಛವಾಗಿರುವಂತ ನೀರು 2 ಟೈಮ್ ಅಂತೂ ಚೇಂಜ್ ಮಾಡಿ ಕೊಡ್ರಿ. ಯಾಕಂದ್ರೆ ಮರಿಗಳು ನೀರು ಎಷ್ಟು ಕುಡಿತಾವೋ ಅಷ್ಟು ಡೈಜೆಷನ್ ಪವರ್ ಜಾಸ್ತಿ ಇರುತ್ತೆ. ಡೈಜೆಷನ್ ಪವರ್ ಚೆನ್ನಾಗೈತಂದ್ರೆ ಹೆಚ್ಚಿಗೆ ಆಹಾರ ತಿನ್ನುತ್ತೆ. ನೀರು ಸರಿಯಾಗಿ ಕುಡ್ದಿಲ್ಲ ಅಂದ್ರೆ ಡೈಜೆಷನ್ ಪವರ್ ಚೆನ್ನಾಗಿರಲ್ಲ. ಅದಾದ್ಮೇಲೆ ನೀವು ಯಾವುದೇ ರೀತಿಯ ಮೇವು ಹಾಕಿದ್ರು, ಕಾನ್ಸಂಟ್ರೇಟ್ ಫೀಡ್ ಹಾಕಿದ್ರು ಮರಿಗಳು ಇಷ್ಟಪಟ್ಟು ತಿನ್ನಲ್ಲ. ಸೊ ಹೊಟ್ಟೆ ಉಬ್ಬರ, ಬ್ಲೋಟಿಂಗು, ಅನಾರೋಗ್ಯದ ಸಮಸ್ಯೆ ಉಂಟಾಗಿ ಮರಿಗಳು ಊಟ ಮಾಡೋದನ್ನ ಬಿಟ್ಬಿಡ್ತಾವೆ. ಅದ್ರ ಜೊತೆಗೆ ಬೆಳವಣಿಗೆ ಸಾಧ್ಯತೆನೂ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಮರಿಗಳಿಗೆ ನೀರು ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಮರಿ ನೀರು ಕುಡಿಯುತ್ತೆ ಇಲ್ಲ ಅಂತ ಅಬ್ಸರ್ವ್ ಮಾಡಿ. ನೀರು ಕುಡಿಲಿಲ್ಲ ಅಂದ್ರೆ ಮರಿಗಳು ಅದಕ್ಕೆ ಲಿಕ್ಕಿಂಗ್ ಸ್ಟೋನ್ ಹಾಕ್ರಿ ನಿಮ್ಮ ಶೆಡ್ ಒಳಗೆ. ಲಿಕ್ಕಿಂಗ್ ಸ್ಟೋನ್ ನೆಕ್ಕಿ ಮರಿಗಳು ನೀರು ಜಾಸ್ತಿ ಕುಡಿತಾವು. ಅದ್ರ ಜೊತೆಗೆ ರೆಗ್ಯುಲರ್ ಆಗಿ ಕಾನ್ಸಂಟ್ರೇಟ್ ಫೀಡ್ ಒಳಗೆ ಉಪ್ಪನ್ನು ಬೆರೆಸ್ರಿ. ಇವೆಲ್ಲ ಮಾಡಿನೂ ನಿಮ್ಮ ಮರಿ ಇನ್ನೂ ನೀರು ಕುಡಿಯಬಲ್ದು ಅಂದ್ರೆ ಯಾವ ಮರಿ ನೀರು ಬಿಟ್ಟಿರುತ್ತೋ ಅದಕ್ಕೆ ಸ್ವಲ್ಪ ಉಗುರು ಬೆಚ್ಚಗಿನ ನೀರು, ಜೀರಿಗೆ ನೀರು ಜೊತೆಗೆ ಉಗುರು ಬೆಚ್ಚಗಿನ ನೀರು ಕುಡಿಸಿ. ನೀವೇನಾದ್ರೂ ಆಹಾರದೊಳಗೆ ಚೇಂಜಸ್ ಮಾಡಾತೀರಿ, ಫುಡ್ ಪ್ರೊಸೇಜ್ ಏನಾದ್ರು ನೀವೊಂದು ಮೇಂಟೈನ್ ಮಾಡ್ತಿರ್ತೀರಿ, ಅದನ್ನ ಚೇಂಜ್ ಮಾಡಾತೀರಿ ಅಂದ್ರೆ ಸಡನ್ ಆಗಿ ಚೇಂಜ್ ಮಾಡಕ್ ಹೋಗ್ಬೇಡ್ರಿ. ಇದರಿಂದ ಅದು ಮರಿದು ಹೊಟ್ಟೆ ಪ್ರಾಬ್ಲಮ್ ಬರುತ್ತೆ. ಆಮೇಲೆ ಮರಿಗಳು ಸರಿಯಾಗಿ ಊಟನೂ ಮಾಡಲ್ಲ, ಅನಾರೋಗ್ಯದ ಸಮಸ್ಯೆ ಆಗಿ ಕೆಲವೊಂದು ಮರಿಗಳು ಸಾವನ್ನಪ್ಪೋ ಚಾನ್ಸಸ್ ಇರ್ತಾವ. ಸೊ ನೀವೇನಾದ್ರೂ ಆಹಾರದೊಳಗ ಚೇಂಜಸ್ ಮಾಡೋದಿತ್ತಂದ್ರೆ 3 ರಿಂದ 5 ದಿನಗಳ ಕಾಲ ಸ್ವಲ್ಪ ಪ್ರಮಾಣದೊಳಗ ಕೊಟ್ಕೊಂಡು ಆಹಾರದ ಪದ್ಧತಿನ ಚೇಂಜ್ ಮಾಡ್ಕೋರಿ. ಅದನ್ನ ಬಿಟ್ಟು ನೀವು ಯಾವುದೇ ಒಂದು ಹೊಸ ಆಹಾರನ ಇಂಟ್ರೊಡ್ಯೂಸ್ ಮಾಡತ್ತೀರಿ ಅಂದ್ರೆ ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ವನ ಮೇವನ್ನ ಕೊಟ್ಟು ಹೊಸ ಆಹಾರನ ಇಂಟ್ರೊಡ್ಯೂಸ್ ಮಾಡೋದು ಬೆಟರ್ ಅಂತ ಅನ್ಸುತ್ತೆ. ಇನ್ನು ನೀವು ಫುಡ್ಡಿನ ಟೈಮು ಯಾವ ರೀತಿ, ಯಾವೆಲ್ಲ ಟೈಮಿಗೆ ಫುಡ್ ಕೊಡಬೇಕು, ಎಷ್ಟು ಟೈಮಿಗೆ ಯಾವೆಲ್ಲ ರೀತಿ ಕೊಡ್ಬೇಕಂತ ಕೇಳೋದಾದ್ರೆ ಬೆಳಗ್ಗೆ 6 ರಿಂದ 7 ಗಂಟೆ ಒಳಗೆ ಹಸಿರು ಮೇವು ಅಥವಾ ವನ ಮೇವು ಕೊಡ್ರಿ. ಹಸಿರು ಮೇವು ಕೊಡೋರಿದ್ರೆ ಹಸಿರು ಮೇವು ಕೊಡ್ರಿ, ಕೊಟ್ಟಿಲ್ಲ ಅಂದ್ರೆ ವನ ಮೇವು ಬೆಳಗ್ಗೆ 1 ಟೈಮ್ 6 ರಿಂದ 7 ಗಂಟೆ ಒಳಗೆ. ಮಧ್ಯಾಹ್ನಕ್ಕೆ 1 ರಿಂದ 2 ಗಂಟೆ ಒಳಗೆ ವನ ಮೇವು. ರಾತ್ರಿಗೆ ಏನೈತಲ್ಲ ಅಂದ್ರೆ ಸಾಯಂಕಾಲ 6 ರಿಂದ 7:30 ಒಳಗೆ ಕಾನ್ಸಂಟ್ರೇಟ್ ಫೀಡ್ ಕೊಡ್ರಿ. ಅಂದ್ರೆ ಅಷ್ಟು ಜಲ್ದಿ ಕೊಡೋದ್ರಿಂದ ಮರಿಗಳಿಗೆ ತಿನ್ನೋದಕ್ಕೆ ಈಸಿ ಆಗುತ್ತೆ, ಡೈಜೆಷನ್ ಪವರ್ ಚೆನ್ನಾಗಿರುತ್ತೆ. ಹಾಗಾಗಿ ಈ ಒಂದು ಫುಡ್ ಇಂದ ಇನ್ನೊಂದು ಫುಡ್ಡಿಗೆ ಮಿನಿಮಮ್ 5 ಅವರ್ ಗ್ಯಾಪ್ ಇರಬೇಕು, 5 ತಾಸು ಗ್ಯಾಪ್ ಇರಬೇಕು. 5 ರಿಂದ 6 ತಾಸು ಗ್ಯಾಪ್ ಇರಬೇಕು. 6 ತಾಸು ನಿಮ್ಗೆ ಕೊಡೋದಾಗ್ಲಿಲ್ಲ ಅಂದ್ರೆ ಮಿನಿಮಮ್ 5 ತಾಸು ಆದ್ರೂ ಗ್ಯಾಪ್ ಕೊಡ್ರಿ. ಸೊ ಇಷ್ಟೆಲ್ಲ ಇತ್ತು ಬೇಸಿಕ್. ಹೊಸದಾಗಿ ಯಾರಾದ್ರೂ ಮಾಡಾತಿರಿ ಅಥವಾ ಮಾಡಿದವ್ರಿಗೂ ಇನ್ನೂ ಫುಡ್ಡಿನ ಬಗ್ಗೆ ಅಷ್ಟು ನಾಲೆಜ್ ಇಲ್ಲ ಅಂದ್ರೆ ಈ ರೀತಿಯ ಮೇವುಗಳನ್ನ ಹಾಕೋಬಹುದು. ಹಸಿರು ಮೇವು, ವನ ಮೇವು, ಕಾನ್ಸಂಟ್ರೇಟ್ ಫೀಡ್ ಯಾವ ರೀತಿ ಮಾಡ್ಕೋಬಹುದು, ಯಾವೆಲ್ಲ ಹೊತ್ತಿಗೆ ಹಾಕಬೇಕು, ಆಮೇಲೆ ಎಷ್ಟು ಗ್ಯಾಪ್ ಇರಬೇಕು ಅನ್ನೋದು ತಿಳಿಸ್ಬೇಕು ಅನ್ನೋದಿತ್ತು. ಸೊ ಇಷ್ಟು ಮಾಹಿತಿ ಕೊಟ್ಟಿನಿ ಅಂತ ಅನ್ಕೊಂಡಿನಿ. ನಿಮ್ಗೇನಾದ್ರೂ ಈ ಮಾಹಿತಿ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ಒಂದಿಷ್ಟು ಜನಕ್ಕೆ ಉಪಯೋಗ ಆಗಲಿ ಅಂತ ಅನ್ಸಿದ್ರೆ ವಿಡಿಯೋನ ಶೇರ್ ಮಾಡ್ರಿ. ಅಂಡ್ ಇಂಥ ಕುರಿ ಸಾಕಾಣಿಕೆ ಫಾರ್ಮಿಂಗ್ ಟಿಪ್ಸ್ಗೋಸ್ಕರ ನನ್ನ ಪೇಜ್ನ ಈಗ ಫಾಲೋ ಮಾಡ್ರಿ. ಅಂಡ್ ಸಿಗ್ತೀನಿ ನೆಕ್ಸ್ಟ್ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋವರೆಗೂ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.